ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪವರ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿ ಎನ್. ತಮ್ಮನೇನಲ್ಲಿ ನೋಡಿರುವ ಹಾಗೆ ಈ ಕ್ಲಾಸಲ್ಲಿ ಇಂದು ಅಂದರೆ 8/12/2024 ನಡೆದಂತಹ PDO ನಾನ್ ಎಚ್ ಕೆ ಎಕ್ಸಾಮ್ನಲ್ಲಿ ಕೇಳಲಾಗಿರುವ ಮೆಂಟಾಲಿಟಿ ಕ್ವಶನ್ಸ್ಗಳ ಅನಾಲಿಸಿಸ್ ಮಾಡೋಣ. ತುಂಬಾ ಸಾಲಿಡ್ ಕ್ವಶನ್ಸ್ಗಳನ್ನ ಕೇಳಿದ್ರು, ನನಗಂತೂ ತುಂಬಾ ಇಷ್ಟ ಆದವು. ಬನ್ನಿ ಹೇಗೆ ಕೇಳಿದ್ರು ಅಂತ ನೋಡೋಣ. ಸೊ ಇವತ್ತಿನ ಎಕ್ಸಾಮ್ನಲ್ಲಿ ಕೇಳಿರುವ ಮೊದಲನೇ ಪ್ರಶ್ನೆ ಹೀಗಿದೆ. ಮೊದಲನೇ ಮೆಂಟಾಲಿಟಿ ಪ್ರಶ್ನೆ ಹೀಗಿದೆ: XYZ ಕಂಪನಿಯಲ್ಲಿ ಒಟ್ಟು 840 ನೌಕರರಿದ್ದಾರೆ, ಪುರುಷ ಮತ್ತು ಮಹಿಳೆಯರನ್ನು ಸೇರಿಸಿ. ಅಲ್ಲಿ ವಿವಾಹಿತ ಮತ್ತು ಅವಿವಾಹಿತ ನೌಕರರ ವರ್ಗಗಳ 2 ಬಗೆಗಳಿವೆ. ವಿವಾಹಿತರಾಗಿರುವ 120 ಪುರುಷ ನೌಕರರು ಒಟ್ಟು ಪುರುಷ ನೌಕರರ 30%ರಷ್ಟಿದ್ದಾರೆ. ಅವಿವಾಹಿತರಾಗಿರುವ ಪುರುಷ ಮತ್ತು ಮಹಿಳೆಯರ ಸಂಖ್ಯೆಯ ನಡುವಿನ ವ್ಯತ್ಯಾಸ 180 ಆಗಿದೆ. ವಿವಾಹಿತ ಮತ್ತು ಅವಿವಾಹಿತರಾಗಿರುವ ನೌಕರರ ಸಂಖ್ಯೆಯ ನಡುವಿನ ವ್ಯತ್ಯಾಸ ಏನು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಾಗಿದೆ, XYZ ಅನ್ನೋ ಒಂದು ಕಂಪನಿ ಇದೆ. ಆ ಕಂಪನಿಯಲ್ಲಿ 840 ಜನ ಅದಾರ, ಪುರುಷ ಮತ್ತು ಮಹಿಳೆಯರನ್ನು ಸೇರಿಸಿ. ಸೊ ಅವ್ರು ಏನೇನು ಡೇಟಾ ಕೊಟ್ಟಿದಾರ ಅದನ್ನ ಬರ್ಕೊಂಡ್ಬಿಡೋಣ. ಪುರುಷ ಮತ್ತು ಮಹಿಳೆಯರನ್ನು ಸೇರಿಸಿ 840 ಜನ ಅದಾರ. ನೆಕ್ಸ್ಟ್ ಏನ್ ಕೊಟ್ಟಿದಾರ? ಓಕೆ, ಅಲ್ಲಿ ವಿವಾಹಿತ ಮತ್ತು ಅವಿವಾಹಿತ ನೌಕರರ ವರ್ಗಗಳ 2 ಬಗೆಗಳಿವೆ ಅಂತ. ಸೊ ಈ ಪುರುಷರಲ್ಲಿ ಒಟ್ಟು ಪುರುಷರಲ್ಲಿ ವಿವಾಹಿತರು ಅದರ, ಅವಿವಾಹಿತರು ಅದರ. ಒಟ್ಟು ಮಹಿಳೆಯರಲ್ಲಿ ವಿವಾಹಿತರು ಅದರ, ಅವಿವಾಹಿತರು ಅದರ. ನೆಕ್ಸ್ಟ್ ಏನ್ ಕೊಟ್ಟಿದಾರ? ಓಕೆ, ವಿವಾಹಿತರಾಗಿರುವ 120 ಪುರುಷ ನೌಕರರು, ವಿವಾಹಿತರಾಗಿರುವ 120 ಪುರುಷ ನೌಕರರು ಒಟ್ಟು ಪುರುಷ ನೌಕರರ 30%ರಷ್ಟಿದ್ದಾರೆ. ಓಕೆ, ಸೊ ವಿವಾಹಿತರಾಗಿರುವ 120 ಪುರುಷರು ಅಂತ ಕೊಟ್ಟಿದ್ದಾರೆ. ಸೊ ಪುರುಷರಲ್ಲಿ 120 ಜನ ವಿವಾಹಿತರಾಗಿದ್ದಾರಂತ. 120 ಜನ ವಿವಾಹಿತರಾಗಿದಾರಲ್ಲ, ಈ ಪುರುಷರ ಸಂಖ್ಯೆ ಒಟ್ಟು ಪುರುಷರ 30% ಅಂತೆ. ಸೊ ಒಟ್ಟು ಪುರುಷರದು 100% ಇದ್ರ ಇವ್ರದ್ದು 30% ಅಂದ್ಮೇಲೆ ಇವ್ರದ್ದು 70% ಇರಬೇಕು. ಸೊ ವಿವಾಹಿತರಾಗಿರೋರ ಸಂಖ್ಯೆ 30% ಇದೆ ಅಂದ್ಮೇಲೆ ಈ 30% 120 ಆಗಿದೆ ಅಂದ್ರೆ 70% ಅನ್ನೋದು ಎಷ್ಟಾಗುತ್ತೆ? ಈ 70% ಅನ್ನೋದು ಅವಿವಾಹಿತರ ಸಂಖ್ಯೆ. ಪರ್ಸೆಂಟೇಜ್ ಕ್ಯಾನ್ಸಲ್. 31 30, 34 120, 7 28 ಅಂದ್ರೆ 280 ಆಯ್ತು. ಸೊ ಅವಿವಾಹಿತ ಪುರುಷರ ಸಂಖ್ಯೆ ಎಷ್ಟು? 280. ವಿವಾಹಿತರದು 120, ಅವಿವಾಹಿತರದು 280 ಅಂದ್ರೆ ಒಟ್ಟು ಪುರುಷರ ಸಂಖ್ಯೆ ಎಷ್ಟಾಯ್ತು? 120 + 280 ಅಂದ್ರೆ 400 ಆಯ್ತು. ಪುರುಷ ಮತ್ತು ಮಹಿಳೆಯರು ಸೇರಿ 840 ಜನ ಅದಾರ. ಅದರಲ್ಲಿ ಪುರುಷರ ಸಂಖ್ಯೆ 400 ಅಂದ್ರೆ ಮಹಿಳೆಯರ ಸಂಖ್ಯೆ ಎಷ್ಟಾಯ್ತು? 440 ಆಯ್ತು. ಓಕೆ, ನೆಕ್ಸ್ಟ್ ಅವಿವಾಹಿತರಾಗಿರುವ ಪುರುಷ ಮತ್ತು ಮಹಿಳೆಯರ ಸಂಖ್ಯೆಯ ನಡುವಿನ ವ್ಯತ್ಯಾಸ 180 ಆಗಿದೆ ಅಂತೆ. ಸೊ ಮತ್ತೊಮ್ಮೆ ಓದ್ತೀನಿ ನೋಡಿ. ಅವಿವಾಹಿತರಾಗಿರುವ ಪುರುಷ ಮತ್ತು ಅವಿವಾಹಿತರಾಗಿರುವ ಮಹಿಳೆಯರ ಸಂಖ್ಯೆಯ ನಡುವಿನ ವ್ಯತ್ಯಾಸ 180 ಆಗಿದೆ ಅಂತ. ಸೊ ಇಲ್ಲಿ ಅವಿವಾಹಿತ ಪುರುಷರ ಸಂಖ್ಯೆ 280 ಇದೆ. ಅವಿವಾಹಿತ ಮಹಿಳೆಯರ ಸಂಖ್ಯೆ ಎಷ್ಟಿದೆಯೋ ಗೊತ್ತಿಲ್ಲ. ಈ ಸಂಖ್ಯೆ ಮತ್ತು ಈ ಸಂಖ್ಯೆಯ ನಡುವಿನ ವ್ಯತ್ಯಾಸ ಎಷ್ಟಿದೆ? 180 ಇದೆ ಅಂತೆ. ಎಷ್ಟಿದೆ? 180 ಆಗಿದೆ ಅಂತೆ. ಸೊ ಇವೆರಡರ ನಡುವಿನ ವ್ಯತ್ಯಾಸ 180 ಆಗಿದೆ ಅಂದ್ರೆ ಅವಿವಾಹಿತ ಮಹಿಳೆಯರ ಸಂಖ್ಯೆ 280ಕ್ಕಿಂತ 180 ಜಾಸ್ತಿನಾದ್ರೂ ಇರಬೇಕು, ಅಥವಾ 280ಕ್ಕಿಂತ 180 ಕಡಿಮೆನಾದ್ರೂ ಇರಬೇಕು. ಮೊದಲನೇ ಕಂಡೀಷನ್ ತಗೊಳ್ಳೋಣ. 280ಕ್ಕಿಂತ 180 ಜಾಸ್ತಿ ಇದ್ದಾರೆ ಅಂತ ಅನ್ಕೊಳ್ಳೋಣ. 280ಕ್ಕಿಂತ 180 ಅವಿವಾಹಿತ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ ಅಂತಂದ್ರೆ ಎಷ್ಟು ನಂಬರ್ ಆಗುತ್ತೆ? 8 × 16 + 1 460 ಅವಿವಾಹಿತ ಮಹಿಳೆಯರ ಸಂಖ್ಯೆನೇ ಆಗ್ಬಿಡುತ್ತೆ. ಮಹಿಳೆಯರ ಸಂಖ್ಯೆ ಇರೋದೇ 440, 460 ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಮೊದಲನೇ ಕಂಡೀಷನ್ ನಮಗೆ ಅಪ್ಲಿಕೇಬಲ್ ಆಗಲ್ಲ. ಸೊ ಎರಡನೇ ಕಂಡೀಷನ್ ಏನು? ಈ 280ಕ್ಕಿಂತ 180 ಕಡಿಮೆ ಇರಬೇಕು ಅವಿವಾಹಿತ ಮಹಿಳೆಯರ ಸಂಖ್ಯೆ. ಸೊ 280ಕ್ಕೆ 180 ಕಡಿಮೆ ಅಂದ್ರೆ 100. 280ರಲ್ಲಿ 180 ಮೈನಸ್ ಮಾಡಿದ್ರೆ 100. ಸೊ 440 ಜನ ಮಹಿಳೆಯರಲ್ಲಿ 100 ಜನ ಅವಿವಾಹಿತರ ಅದಾರ ಅಂದ್ರೆ ಉಳಿದ 340 ಜನ ವಿವಾಹಿತರು ಇರ್ತಾರೆ. ಓಕೆ, ಸೊ ಕ್ವಶನ್ ಏನ್ ಕೇಳಿದಾರ? ವಿವಾಹಿತ ಪುರುಷ ಮತ್ತು ಮಹಿಳೆಯರು ಮತ್ತು ಅವಿವಾಹಿತ ಪುರುಷ ಮತ್ತು ಮಹಿಳೆಯರಾಗಿರುವ ನೌಕರರ ಸಂಖ್ಯೆ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದಾರೆ. ಸೊ ಇಲ್ಲಿ ವಿವಾಹಿತರಾಗಿರುವ ಪುರುಷ
ಮತ್ತು ವಿವಾಹಿತರಾಗಿರುವ ಮಹಿಳೆ ಇವೆರಡನ್ನು ಸೇರಿಸ್ಬೇಕು. 120 ಪ್ಲಸ್ 340 ಅಂದ್ರೆ 460 ಮತ್ತು ಅವಿವಾಹಿತರಾಗಿರುವ ಪುರುಷ ಮತ್ತು ಅವಿವಾಹಿತರಾಗಿರುವ ಮಹಿಳೆ 280 ಪ್ಲಸ್ 100 ಅಂದ್ರೆ 380. ಸೊ ಇವೆರಡು ಸಂಖ್ಯೆ ನಡುವಿನ ವ್ಯತ್ಯಾಸ ಕೇಳಿದಾರ, ಅದಕ್ಕೋಸ್ಕರ 460ರಲ್ಲಿ 380 ಮೈನಸ್ ಮಾಡ್ತೀನಿ. ಎಷ್ಟು ಬರುತ್ತೆ? 460ರಲ್ಲಿ 380 ಮೈನಸ್ ಮಾಡಿದ್ರೆ 60 ಪ್ಲಸ್ 20 80 ಬರುತ್ತೆ. ಸೊ ನಮಗೆ ಆನ್ಸರ್ ಏನಾಗುತ್ತೆ? 80 ಆಗುತ್ತೆ. ಸೊ 4ನೇ ಆಪ್ಷನ್ 80 ಇಸ್ ದಿ ರೈಟ್ ಆನ್ಸರ್. ಆಕ್ಚುಲಿ ಕ್ವಶನ್ಸ್ ಕೇಳಿದ್ರೆ ಹಿಂಗೆ ಕೇಳ್ಬೇಕು, ನನಗಂತೂ ತುಂಬಾ ಇಷ್ಟ ಆಯ್ತು ಇದು. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ? ಓಕೆ, ಸಿಲಾಗಿಸಮ್ ಮೇಲಿನ ಕ್ವಶನ್ ಇದು, ಹೇಳಿಕೆಗಳು. ಇದು ಆಕ್ಚುಲಿ ನಾನು ಇಂಗ್ಲಿಷ್ನಲ್ಲೂ ತಗೊಂಡಿದ್ರೆ ನನ್ಗೆ ಸಾಲ್ವ್ ಮಾಡ್ಲಿಕ್ಕೆ ಜಾಗ ಸಾಲ್ತಿದ್ದಿಲ್ಲ, ಅದಕ್ಕೋಸ್ಕರ ಕನ್ನಡದಲ್ಲಿ ಮಾತ್ರ ತಗೊಂಡಿದ್ದೀನಿ. ಹೇಳಿಕೆಗಳೇನಿದಾವೆ? ಕೆಲವು ಹ್ಯಾಂಗರ್ಗಳು ಬಟ್ಟೆಗಳಂತ, ಎಲ್ಲಾ ಬಟ್ಟೆಗಳು ಡ್ರಾಯರ್ಗಳಂತ, ಕೆಲವು ಡ್ರಾಯರ್ಗಳು ಅಲ್ಮೆರಾಗಳಂತ. ನಿರ್ಣಯಗಳೇನು ಕೊಟ್ಟಿದಾರ? ಕೆಲವು ಡ್ರಾಯರ್ಗಳು ಬಟ್ಟೆಗಳಲ್ಲ, ಕೆಲವು ಹ್ಯಾಂಗರ್ಗಳು ಅಲ್ಮೆರಾಗಳಲ್ಲ. ಸೊ ನಿರ್ಣಯಗಳ ಆಧಾರದ ಮೇಲೆ ಆಪ್ಷನ್ಸ್ ಕೊಟ್ಟಿದಾರ, ಅವುಗಳು ಯಾವ್ದು ಕರೆಕ್ಟ್ ಇದೆ ಅಂತ ನಾವು ಹೇಳ್ಬೇಕಾಗುತ್ತೆ. ಎನಿವೆ, ಕೆಲವು ಹ್ಯಾಂಗರ್ಗಳು ಬಟ್ಟೆಗಳಂತ. ಇಲ್ಲಿ ಒಟ್ಟು ಹ್ಯಾಂಗರ್ಗಳದಾವು, ಈ ಹ್ಯಾಂಗರ್ಗಳಲ್ಲಿ ಕೆಲವು ಮಾತ್ರ ಬಟ್ಟೆಗಳಂತ, ಬಿ ಫಾರ್ ಬಟ್ಟೆ ಅಂತ ಅನ್ಕೊಳ್ಳಿ. ಎಲ್ಲಾ ಬಟ್ಟೆಗಳು ಡ್ರಾಯರ್ಗಳಂತೆ. ಸೊ ಇಲ್ಲೇನ್ ಬಟ್ಟೆ ಅದಾವಲ್ಲ, ಈ ಎಲ್ಲಾ ಬಟ್ಟೆಗಳು ಡ್ರಾಯರ್ದೊಳಗೆ ಬರ್ತಾವ. ಎಲ್ಲಾ ಬಟ್ಟೆಗಳು ಡ್ರಾಯರ್ಗಳಂತ. ಓಕೆ, ಕೆಲವು ಡ್ರಾಯರ್ಗಳು ಅಲ್ಮರಗಳಂತೆ. ಸೊ ಇವು ಡ್ರಾಯರ್ಗಳಲ್ಲಿ ಕೆಲವು ಮಾತ್ರ ಅಲ್ಮರಗಳಂತೆ. ಓಕೆ, ಇಷ್ಟು. ಓಕೆ, ನಿರ್ಣಯಗಳೇನು ಕೊಟ್ಟಿದಾರ? ಕೆಲವು ಡ್ರಾಯರ್ಗಳು ಬಟ್ಟೆಗಳಲ್ಲ ಅಂತೆ. ಸೊ ಕೆಲವು ಡ್ರಾಯರ್ಗಳು ಬಟ್ಟೆಗಳಲ್ಲ, ಅಫ್ಕೋರ್ಸ್ ಇಲ್ಲಿರೋ ಡ್ರಾಯರ್ಗಳು ಯಾವುವು ಬಟ್ಟೆಗಳಲ್ಲ. ಸೊ ಮೊದಲನೇ ಸೆಂಟೆನ್ಸ್ ರೈಟ್ ಇದೆ. ಕೆಲವು ಹ್ಯಾಂಗರ್ಗಳು ಅಲ್ಮೆರಾಗಳಲ್ಲಂತೆ. ಸೊ ಹ್ಯಾಂಗರ್ಗಳು ಅಲ್ಮೆರಾಗಳಲ್ಲ. ಸೊ ಎರಡು ನಮ್ದು ಏನೋ ಡಿಸಿಷನ್ ಕೊಟ್ಟಿದಾರ, ಅವೆರಡು ಕರೆಕ್ಟ್ ಅದಾವ. ಸೊ 1 ಮತ್ತು 2 ನಿರ್ಣಯಗಳು ಬೆಂಬಲಿಸುವವು. ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, 40 ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ 20 ವಿದ್ಯಾರ್ಥಿಗಳು ಗಣಿತವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ, 15 ವಿದ್ಯಾರ್ಥಿಗಳು ಗಣಿತವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ, ಆದರೆ ಜೀವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಓಕೆ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಗಣಿತ ಅಥವಾ ಜೀವಶಾಸ್ತ್ರ ಎರಡರಲ್ಲಿ ಒಂದನ್ನು ಅಥವಾ ಎರಡನ್ನು ಆಯ್ಕೆ ಕೊಂಡರೆ ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮತ್ತು ಜೀವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿರುವ ಆದರೆ ಗಣಿತವನ್ನು ಆಯ್ಕೆ ಮಾಡಿಕೊಂಡಿರದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಚೆನ್ನಾಗಿದೆ. ಸೊ ವೆನ್ ಡಯಾಗ್ರಾಮ್ ಮೇಲಿನ ಕ್ವಶನ್ ಇದು. ಓಕೆ, ಒಂದು ಕ್ಲಾಸಲ್ಲಿ ಒಟ್ಟು 40 ವಿದ್ಯಾರ್ಥಿಗಳದಾರಂತ. ಆ 40 ವಿದ್ಯಾರ್ಥಿಗಳು ಒಂದು ಜೀವಶಾಸ್ತ್ರವನ್ನಾದ್ರೂ ಆಯ್ಕೆ ಮಾಡ್ಕೊಂಡಿರ್ಬೇಕು, ಅಥವಾ ಗಣಿತವನ್ನಾದ್ರೂ ಆಯ್ಕೆ ಮಾಡ್ಕೊಂಡಿರ್ಬೇಕು, ಅಥವಾ ಎರಡು ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡ್ಕೊಂಡಿರ್ಬೋದು. ಬಟ್ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡರದೇ ಇರುವ ವಿದ್ಯಾರ್ಥಿಗಳು ಯಾರೂ ಇಲ್ಲ. ಸೊ 40 ವಿದ್ಯಾರ್ಥಿಗಳಲ್ಲಿ ಒಂದ್ ಸಬ್ಜೆಕ್ಟ್ ಅನ್ನಾದ್ರೂ ಆಯ್ಕೆ ಮಾಡ್ಕೊಂಡ ವಿದ್ಯಾರ್ಥಿಗಳು ಇದ್ದೇ ಇದಾರ. 40 ವಿದ್ಯಾರ್ಥಿಗಳು ಒಂದನ್ನಾದ್ರೂ ಸಬ್ಜೆಕ್ಟ್ ನ ಆಯ್ಕೆ ಮಾಡ್ಕೊಂಡೇ ಇದಾರ. ಓಕೆ, ಸೊ ಇಲ್ಲೇನಾಗಿದೆ? ಈ 40 ವಿದ್ಯಾರ್ಥಿಗಳಲ್ಲಿ 20 ಜನ ವಿದ್ಯಾರ್ಥಿಗಳು ಗಣಿತವನ್ನು ಆಯ್ಕೆ ಮಾಡಿಕೊಂಡಿದ್ದಾರಂತ. ಕೇವಲ 15 ವಿದ್ಯಾರ್ಥಿಗಳು ಮಾತ್ರ ಗಣಿತವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ, ಆದರೆ ಜೀವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ಸೊ 20 ವಿದ್ಯಾರ್ಥಿಗಳೇನು ಗಣಿತವನ್ನು ಆಯ್ಕೆ ಮಾಡ್ಕೊಂಡಿದಾರಲ್ಲ, ಆ 20 ವಿದ್ಯಾರ್ಥಿಗಳೊಳಗ 15 ವಿದ್ಯಾರ್ಥಿಗಳು ಕೇವಲ ಗಣಿತ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದ್ರೆ ಇನ್ನುಳಿದ 5 ವಿದ್ಯಾರ್ಥಿಗಳು ಜೀವಶಾಸ್ತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಗಣಿತವನ್ನು ಆಯ್ಕೆ ಮಾಡಿಕೊಂಡ 20 ವಿದ್ಯಾರ್ಥಿಗಳೊಳಗ 15 ವಿದ್ಯಾರ್ಥಿಗಳು ಕೇವಲ ಗಣಿತವನ್ನು ಆಯ್ಕೆ ಮಾಡಿಕೊಂಡಿದಾರ, ಬಟ್ ಜೀವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿಲ್ಲ ಅಂತಂದ್ರೆ ಅದರ ಅರ್ಥ ಏನು? ಇನ್ನುಳಿದ 5 ವಿದ್ಯಾರ್ಥಿಗಳು ಜೀವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ಗಣಿತ ಮತ್ತು ಜೀವಶಾಸ್ತ್ರ ಇವೆರಡನ್ನು ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 5. ಸೊ ಒಟ್ಟು ಗಣಿತನ 20 ಜನ ಆಯ್ಕೆ ಮಾಡ್ಕೊಂಡಿದ್ರು. ಇದು ಮ್ಯಾಥ್ಸ್, ಇದು ಬಯಾಲಜಿ, ಇದು ಜೀವಶಾಸ್ತ್ರ, ಇದು ಗಣಿತ. ಸೊ ಒಟ್ಟು 20ರಲ್ಲಿ 5 ಜನ ಎರಡನ್ನು ಆಯ್ಕೆ ಮಾಡ್ಕೊಂಡಿದಾರ, 15 ಜನ ಕೇವಲ ಮ್ಯಾಥ್ಸ್ ಮಾತ್ರ ಆಯ್ಕೆ ಮಾಡ್ಕೊಂಡಿದಾರ, ಕೇವಲ ಗಣಿತವನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಓಕೆ, ಓಕೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಗಣಿತ ಅಥವಾ ಜೀವಶಾಸ್ತ್ರ ಎರಡರಲ್ಲಿ ಒಂದನ್ನು ಅಥವಾ ಎರಡನ್ನು ಆಯ್ಕೆ ಮಾಡಿಕೊಂಡರೆ, ಓಕೆ ಓಕೆ ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನೂ ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮತ್ತು ಜೀವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿರುವ ಆದರೆ ಗಣಿತವನ್ನು ಆಯ್ಕೆ ಮಾಡಿಕೊಂಡಿರದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ. ಸಿ, ಒಟ್ಟು 40 ಜನರಲ್ಲಿ 20 ಜನ ಇಲ್ಲೇ ಆದ್ರು. ಸೊ ಇನ್ನು ಉಳಿದಿದ್ದೆಷ್ಟು? 20 ಜನ.
ಓಕೆ, ಇನ್ನುಳಿದಿದ್ದು 20 ಜನ. ಈ 20 ಜನರಲ್ಲಿ ಇನ್ನುಳಿದ 20 ಜನ ಕೇವಲ ಬಯೋಲಜಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕೇವಲ 5 ಜನ ಮಾತ್ರ ಮ್ಯಾಥ್ಸ್ ಮತ್ತು ಬಯೋಲಜಿ ಎರಡನ್ನೂ ಆಯ್ಕೆ ಮಾಡ್ಕೊಂಡಿದ್ದಾರೆ. 15 ವಿದ್ಯಾರ್ಥಿಗಳು ಕೇವಲ ಮ್ಯಾಥ್ಸ್ ಅಂತಂದ್ರೆ ಒಟ್ಟು 20 ಮ್ಯಾಥ್ಸ್ ಆಯ್ಕೆ ಮಾಡ್ಕೊಂಡವರಲ್ಲಿ 15 ಜನ ಕೇವಲ ಮ್ಯಾಥ್ಸ್ ಅಂದ್ರೆ ಇನ್ನುಳಿದ 5 ಜನ ಮ್ಯಾಥ್ಸ್ ಮತ್ತು ಬಯೋಲಜಿ ಎರಡನ್ನೂ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಅರ್ಥ. ಸೊ ಮ್ಯಾಥ್ಸ್ ಮತ್ತು ಬಯೋಲಜಿ ಎರಡನ್ನೂ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 5. ಕೇವಲ ಮ್ಯಾಥ್ಸ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 15. ಎರಡು ಸೇರಿದ್ರೆ ಎಷ್ಟಾಯ್ತು? 20. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 40. ಈ 40ರಲ್ಲಿ 15 ಜನ ಕೇವಲ ಮ್ಯಾಥ್ಸ್, 5 ಜನ ಎರಡನ್ನೂ ಅಂದ್ಮೇಲೆ ಇನ್ನುಳಿದ 20 ಜನ ಕೇವಲ ಬಯೋಲಜಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಓಕೆ, ಸೊ ಕ್ವಶನ್ ಏನಿದೆ, ಓಕೆ, 1 ಅಥವಾ 2 ಆಯ್ಕೆ ಮಾಡಿಕೊಂಡಿದ್ದಾರೆ. ಓಕೆ, ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನೂ ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು, ಸೊ ಗಣಿತ ಮತ್ತು ಎರಡನ್ನೂ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಂಖ್ಯೆ 5 ಇದೆ. ಸೊ 1ನೇ ಕ್ವಶನ್ಗೆ 5 ಆನ್ಸರ್ ಸಂಖ್ಯೆಯನ್ನು, ಮತ್ತು ಜೀವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿರುವ ಆದರೆ ಗಣಿತವನ್ನು ಆಯ್ಕೆ ಮಾಡಿಕೊಂಡಿರದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ಸೊ ಜೀವಶಾಸ್ತ್ರ ಬಯೋಲಜಿಯನ್ನು ಆಯ್ಕೆ ಮಾಡ್ಕೊಂಡಿರ್ಬೇಕಂತ, ಬಟ್ ಗಣಿತವನ್ನು ಆಯ್ಕೆ ಮಾಡ್ಕೊಂಡಿರಬಾರ್ದಂತ ಅಂತವ್ರ ಸಂಖ್ಯೆ 20 ಇದೆ. ಆಪ್ಷನ್ಸ್ ಗಳಲ್ಲಿ ಏನ್ ಕೊಡ್ಬೇಕಾಗಿತ್ತು? ಮೊದಲನೇ ಕ್ವಶನ್ಗೆ 5, ಎರಡನೇ ಕ್ವಶನ್ಗೆ 20. 5, 20 ಅಂತ ಕೊಡ್ಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅವ್ರ ಅರ್ಥ ಕೊಟ್ಟಿಲ್ಲ, ಕೇವಲ 20 ಮಾತ್ರ ಕೊಟ್ಟಿದ್ದಾರೆ. ಆಪ್ಷನ್ 3 20 ಇಸ್ ದಿ ರೈಟ್ ಆನ್ಸರ್. ಬಟ್ ಅವ್ರು ಹೆಂಗ್ ಕೊಡ್ಬೇಕಾಗಿತ್ತು? 5, 20 ಅಂತ ಕೊಡ್ಬೇಕಾಗಿತ್ತು. ಬಿಕಾಸ್ ಅವ್ರು ಅಲ್ಲಿ ಕೇಳಿರೋದು 2 ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಏನೇನಂತ ಕೇಳಿದ್ದಾರೆ? ಗಣಿತ ಮತ್ತು ಜೀವಶಾಸ್ತ್ರ ಎರಡನ್ನೂ ಆಯ್ಕೆ ಮಾಡ್ಕೊಂಡಿರೋ ವಿದ್ಯಾರ್ಥಿಗಳ ಸಂಖ್ಯೆ ಅದು ಅಂತ ಕೇಳಿದ್ದಾರೆ, ಮತ್ತು ಬಯೋಲಜಿ ಆಯ್ಕೆ ಮಾಡ್ಕೊಂಡು ಮ್ಯಾಥ್ಸ್ ಆಯ್ಕೆ ಮಾಡ್ಕೊಳ್ಳದೆ ಇರೋ ವಿದ್ಯಾರ್ಥಿಗಳ ಸಂಖ್ಯೆನೂ ಕೇಳಿದ್ದಾರೆ. ಸೊ 5, 20 ಅಂತ ಕೊಡ್ಬೇಕಾಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅವ್ರನ್ನ ಕೊಟ್ಟಿಲ್ಲ. ಸೊ ನಮ್ಗೆ ಆನ್ಸರ್ ಏನಾಗುತ್ತೆ? ಆಪ್ಷನ್ 3 20 ಜನ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 7 ವರ್ಷಗಳ ಹಿಂದೆ ಮೀರಾಳ ವಯಸ್ಸು ಹೀನಾಳ ಈಗಿನ ವಯಸ್ಸಿಗೆ ಸಮವಾಗಿತ್ತು. ಸೊ ಏಜಸ್ ಚಾಪ್ಟರ್ ಮೇಲಿನ ಕ್ವಶನ್ ಇದು. 7 ವರ್ಷಗಳ ಹಿಂದೆ ಮೀರಾಳ ವಯಸ್ಸು ಹೀನಾಳ ಈಗಿನ ವಯಸ್ಸಿಗೆ ಸಮವಾಗಿತ್ತು. ಇಲ್ಲಿಂದ ಮೀರಾಳ ವಯಸ್ಸಿನ 10 ವರ್ಷಗಳು ಮತ್ತು 5 ವರ್ಷಗಳ ಹಿಂದಿನ ಹೀನಾಳ ವಯಸ್ಸಿನ ಒಟ್ಟು ಮೊತ್ತವು 94 ವರ್ಷಗಳಾಗುತ್ತದೆ. ರೀನಾ ಹೀನಾಳಿಗಿಂತ 6 ವರ್ಷ ಚಿಕ್ಕವಳಾದರೆ 12 ವರ್ಷಗಳ ಹಿಂದೆ ರೀನಾಳ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಸೊ ಏಜಸ್ ಮೇಲಿನ ಕ್ವಶನ್ ಇದು. ಓಕೆ, ಏನ್ ಕೊಟ್ಟಿದ್ದಾರೆ ಅದನ್ನು ನೋಡೋಣ ಬನ್ನಿ. 7 ವರ್ಷಗಳ ಹಿಂದೆ ಮೀರಾಳ ವಯಸ್ಸು ಹೀನಾಳ ಈಗಿನ ವಯಸ್ಸಿಗೆ ಸಮವಾಗಿತ್ತು ಅಂತೆ. ಅದರ ಅರ್ಥ ಏನು? ಮೀರಾ ಹೀನಾಳಿಗಿಂತ 7 ವರ್ಷ ದೊಡ್ಡವಳು ಅಂತ ಅರ್ಥ. ಬಿಕಾಸ್ ಈಗೆಷ್ಟು ಮೀರಾನ್ ವಯಸ್ಸಿದೆಯಲ್ಲ, ಇದರ 7 ವರ್ಷದ ಹಿಂದನ ಹೀನಾಳ ಈಗಿನ ವಯಸ್ಸಿಗೆ ಸಮವಾಗಿತ್ತಂತ. ಮೀರಾಳ ವಯಸ್ಸು ಹೀನಾಳ ಈಗಿನ ವಯಸ್ಸಿಗೆ ಸಮವಾಗಿತ್ತಂತ. ಸೊ ಮೀರಾ ಹೀನಾಳಿಗಿಂತ 7 ವರ್ಷ ದೊಡ್ಡವಳಿದ್ದಾಳೆ ಅಂತ ಅರ್ಥ. ಓಕೆ, ಇಲ್ಲಿಂದ ಮೀರಾಳ ವಯಸ್ಸಿನ 10 ವರ್ಷಗಳು. ಸೊ ಇವಾಗ ಮೀರಾ ಎಷ್ಟಿದೆ ಅಲ್ಲ, ಈ ವಯಸ್ಸಿಗೆ 10 ವರ್ಷ ಸೇರಿಸಿದ್ರ ಇಲ್ಲಿಂದ ಮೀರಾಳ ವಯಸ್ಸಿನ 10 ವರ್ಷಗಳು ಮತ್ತು 5 ವರ್ಷಗಳ ಹಿಂದಿನ ಹೀನಾಳ ವಯಸ್ಸಿನ ಒಟ್ಟು ಮೊತ್ತ. ಸೊ ಹೀನಾಂದು ಈಗ ಎಷ್ಟಿದೆಯೋ ಅದರಲ್ಲಿ 5 ವರ್ಷದ ಹಿಂದಿಂದ ತಗೊಂಡ್ರೆ, 5 ವರ್ಷಗಳ ಹಿಂದಿನ ವಯಸ್ಸು ತಗೊಂಡ್ರೆ ಇವೆರಡನ್ನ ಆಡ್ ಮಾಡಿದರೆ ಒಟ್ಟು ಮೊತ್ತ 94 ಆಗುತ್ತಂತ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ನೋಡಿ, ಮೀರಾಂದ್ ಈಗಿನಿಂದ 10 ವರ್ಷನ ಆಡ್ ಮಾಡಿ ಮತ್ತು ಹೀನಾಂದ್ ಹಿಂದಿನ 5 ವರ್ಷದ ಹಿಡಿದ್ರ ಇವೆರಡರ ಮೊತ್ತ 94 ಆಗಿರುತ್ತಂತೆ. ಓಕೆ, ರೀನಾ ಹೀನಾಳಿಗಿಂತ 6 ವರ್ಷ ಚಿಕ್ಕವಳಾದರೆ, ಸೊ ರೀನಾ ಪ್ಲಸ್ 6 ವರ್ಷ ಆಗುತ್ತೆ. ರೀನಾ ಹೀನಾಳಿಗಿಂತ 6 ವರ್ಷ ಚಿಕ್ಕವಳು. ಓಕೆ, ರೀನಾ ಹೀನಾಳಿಗಿಂತ 6 ವರ್ಷ ಚಿಕ್ಕವಳು ಅಂದ್ರೂ ಒಂದೇ, ಅಥವಾ ಹೀನಾ ರೀನಾಳಿಗಿಂತ 6 ವರ್ಷ ದೊಡ್ಡವಳು ಅಂದ್ರೂ ಒಂದೇ. ಸೊ ಹೀನಾ ರೀನಾಳಿಗಿಂತ 6 ವರ್ಷ ದೊಡ್ಡವಳು, ರೀನಾ ಹೀನಾಳಿಗಿಂತ 6 ವರ್ಷ ಚಿಕ್ಕವಳಾದರೆ. ಓಕೆ, ಕರೆಕ್ಟ್ ಇದೆ. 12 ವರ್ಷಗಳ ಹಿಂದೆ ರೀನಾಳ ವಯಸ್ಸು ಎಷ್ಟು ಅಂತ ಕ್ವಶನ್ ಇದೆ. ಸೊ ನಾವೀಗ ಆರ್ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಸಾರಿ, 12 ವರ್ಷದ ಹಿಂದೆ ಆರ್ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಓಕೆ, ಕಂಡುಹಿಡಿಯೋಣ. ಮೀರಾಂದ್ ಈಗಿನ ವಯಸ್ಸು ಐತಲ್ಲ, ಅದನ್ನ ಏನ್ ಮಾಡ್ತೇನೆ? H+7 ಅಂತ ಮಾಡ್ಕೊತೀನಿ. H+7 ಅಂತ ಮಾಡ್ಕೊಂಡು ನಮಗೆ ಹೀನಾನ್ ವಯಸ್ಸು ನಾವು ಈಸಿಯಾಗಿ ಕಂಡುಹಿಡ್ಕೊಬಿಡ್ಬೋದು. ಸೊ ಈ ಇಕ್ವೇಶನ್ ಯಾವ ರೀತಿ ಮಾಡ್ಕೊತೀನಿ? ಇಲ್ಲಿ ಎಂ ಜಾಗದಲ್ಲಿ H+7 ಹಾಕ್ತೀನಿ. H+7 ಆಗಿದೆ, +10 ಇದೆ, ಪ್ಲಸ್ H-5 ಇದೆ, = 94 ಇದೆ. ಓಕೆ, 7 + 10 17, 17ರಲ್ಲಿ 5 ಹೋದ್ರೆ 12, H+H 2H. ಸೊ 2H ಪ್ಲಸ್ 12 = 94. 2H = 82, H = 41, ಬಿಕಾಸ್ 82/2 ಅಂದ್ರೆ 41. ಸೊ ಹೀನಾಳಂದು ಈಗಿನ ಪ್ರೆಸೆಂಟ್ ವಯಸ್ಸು ಎಷ್ಟಿದೆ? 41 ಇದೆ. ಹೀನಾಳಂದು 41 ಇದೆ. ನಮಗೆ ರೀನಾನ್ ಬೇಕಂದ್ರೆ
ರೀನಾ ಈಕ್ವಲ್ಸ್ ಟು ಎಚ್ ಮೈನಸ್ 6 ಮಾಡಬೇಕು. ಸೊ ಎಚ್ ವ್ಯಾಲ್ಯೂ ಎಷ್ಟಿದೆ? 41 ಇದೆ. ಹೀನಂದು 41 ಇದೆ. ಇದರಲ್ಲಿ ಆರ್ ವಯಸ್ ಮೈನಸ್ ಮಾಡಿಬಿಟ್ರೆ ನಮಗೆ ರೀನಂದ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. 41ರಲ್ಲಿ ಆರ್ ಮೈನಸ್ ಮಾಡಿದ್ರೆ 35. ಸೊ ರೀನಾನ್ ಪ್ರೆಸೆಂಟ್ ವಯಸ್ಸು ಎಷ್ಟು? 35. ಅವ್ರು ಏನಾದ್ರು ನಮಗೆ ರೀನಾಳ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿಬಿಟ್ಟಿದ್ರ 35 ಅಂತ ನಾವು ಹಾಕ್ಬಿಡ್ಬೋದಿತ್ತು. ಬಟ್ ಅವ್ರು ಹಂಗೆ ಕೇಳಿಲ್ಲ. 12 ವರ್ಷಗಳ ಹಿಂದೆ ರೀನಾಳ್ ವಯಸ್ಸು ಎಷ್ಟು ಅಂತ ಕೇಳಿದಾರ. ಸೊ ಇವಾಗ ರೀನಾಳ್ ವಯಸ್ಸು 35 ಅಂದ್ರ 12 ವರ್ಷದ ಹಿಂದೆ 35 ಮೈನಸ್ 12 ಆಗಿರುತ್ತೆ. ಸೊ 35ರಲ್ಲಿ 12 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 23 ಬರುತ್ತೆ. ಸೊ ಆಪ್ಷನ್ 1 23 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇದು ಡೇಟಾ ಇಂಟರ್ಪ್ರಿಟೇಷನ್ ಮೇಲಿನ ಕ್ವಶನ್. ಇದು ಬಾರ್ ಗ್ರಾಫ್ ಕಾಪಿ ಪೇಸ್ಟ್ ಆಗದೆ ಇರೋದ್ರಿಂದ ನಾನು ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ, ಕನ್ನಡದಲ್ಲೇ ತಗೊಂಡಿದ್ದೀನಿ. ಓಕೆ, ನೀಡಿರೋ ಬಾರ್ ರೇಖಾಚಿತ್ರವು, ನಾನು ಮೊದಲೇ ಹೇಳಿದ್ದೆ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ನಾನ್ ಎಚ್ ಕೆ PDO ನಾನ್ ಎಚ್ ಕೆ ಎಕ್ಸಾಮ್ನಲ್ಲಿ ಒಂದು ಕ್ವಶನ್ ಕೇಳ್ತಾರಂತ. ಜಸ್ಟ್ ಬಿಕಾಸ್ ನಮಗೆ KPSC ದವರು ಹಿಂದೆ ನಡೆಸಿದಂಥ KS ನಲ್ಲೂ ಕೇಳಿದ್ದಿಲ್ಲ, PDO HK ದಲ್ಲೂ ಕೇಳಿದ್ದಿಲ್ಲ, ಅದಕ್ಕೋಸ್ಕರ ಇದರಲ್ಲಿ ಕೇಳ್ತಾರೆ ಅಂತಂದಿದ್ದೆ. ಬಾರ್ ಗ್ರಾಫ್ ಅಥವಾ ಲೈನ್ ಗ್ರಾಫ್ ಅಥವಾ ಪೈಚಾಟ್ ಇವು ಮೂರಲ್ಲಿ ಒಂದು ಕೇಳ್ತಾರೆ ಅಂದಿದ್ದೆ. ಸೊ ಬಾರ್ ಗ್ರಾಫ್ ಮೇಲೆ ಕೇಳಿದಾರೆ. ಸೊ ನೀಡಿರೋ ಬಾರ್ ರೇಖಾಚಿತ್ರವು 2014 ಮತ್ತು 2015ರ ಅವಧಿಯಲ್ಲಿ ಒಂದು ಕಂಪನಿಯಿಂದ ರಫ್ತು ಮಾಡಲಾದ ವಿವಿಧ ಬಗೆಯ ವಾಹನಗಳ ಸಂಖ್ಯೆಯನ್ನು ಲಕ್ಷಗಳಲ್ಲಿ ತೋರಿಸುತ್ತದೆ. ಸೊ ಈ ಬಾರ್ ಗ್ರಾಫ್ ಏನ್ ತೋರಿಸುತ್ತಂದ್ರೆ, ಒಂದು ಕಂಪನಿ ವಿವಿಧ ಬಗೆಯ ವೆಹಿಕಲ್ಗಳನ್ನ ಎಷ್ಟು ರಫ್ತು ಮಾಡಿದೆ ಅಂತ ಲಕ್ಷಗಳಲ್ಲಿ ತೋರಿಸಿದಾರೆ. ಯಾವಾಗ 2014 ಮತ್ತು 2015. ಓಕೆ, 2014ರಲ್ಲಿ ರಫ್ತು ಮಾಡಲಾದ ಎ ಮತ್ತು ಸಿ ಬಗೆಯ ವಾಹನಗಳ ಒಟ್ಟು ಸಂಖ್ಯೆ. ಓಕೆ, 2014 ಅಂದ್ರೆ ಯಾವುದು? ಪೂರ ಡಾರ್ಕ್ ಇದೆಯಲ್ಲ ಅದು. ಸೊ ಎ ಮತ್ತು ಸಿ ಅಂತೆ. 2014ರಲ್ಲಿ ಎ 27, ಸಿ 43. 43 27 ಅಂದ್ರೆ 43 ಪ್ಲಸ್ 27 70 ಆಯ್ತು. ಎ ಮತ್ತು ಸಿ 2014ರಲ್ಲಿ ಎ ಮತ್ತು ಸಿ 70 ಆಯ್ತು. ಓಕೆ, 2015ರಲ್ಲಿ ರಫ್ತಾದ ಬಿ ಮತ್ತು ಇ ಬಗೆಯ ವಾಹನಗಳ ಒಟ್ಟು ಸಂಖ್ಯೆ ನಡುವಿನ ಅನುಪಾತ ಏನು ಅಂತ ಕೇಳಿದಾರೆ. ಸೊ 2015ರಲ್ಲಿ ಇಲ್ಲಿ ವೈಟ್ ಐತಲ್ಲ, ಅದು 2015. ಬಿ ಮತ್ತು ಇ ಅಂತೆ. ಬಿ 33 ಇದೆ 2015ರಲ್ಲಿ, ಇ 57 ಇದೆ. 57 ಪ್ಲಸ್ 33 ಅಂದ್ರೆ 90 ಆಯ್ತು. ಸೊ 2015ರಲ್ಲಿ ಬಿ ಮತ್ತು ಇ ಅದು 90 ಆಯ್ತು. ಸೊ ಇವೆರಡು ಸಂಖ್ಯೆಯ ನಡುವಿನ ಅನುಪಾತ ಕೇಳಿದಾರ. ಸೊ ಅನುಪಾತ ಎಷ್ಟಾಗುತ್ತೆ? ಈ 0 ಕ್ಯಾನ್ಸಲ್, 7:9 ಆಗುತ್ತೆ. ಸೊ ಆಪ್ಷನ್ 3 7:9 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಬ್ಬ ಮನುಷ್ಯ 5 ಗಂಟೆಗಳಲ್ಲಿ ಪ್ರವಾಹದ ಹರಿವಿನ ದಿಕ್ಕಿನಲ್ಲಿ ನಿಶ್ಚಿತ ದೂರವನ್ನು ಕ್ರಮಿಸುತ್ತಾನೆ ಮತ್ತು ಅದೇ ಸ್ಥಳಕ್ಕೆ 8 ಗಂಟೆಗಳಲ್ಲಿ ಹಿಂದಿರುಗುತ್ತಾನೆ. ಪ್ರವಾಹದ ವೇಗವು ಗಂಟೆಗೆ 4.5 km/h ಆಗಿದ್ದರೆ ಆಗ ನಿಂತಿರುವ ನೀರಿನಲ್ಲಿ ಮನುಷ್ಯನ ವೇಗ ಎಷ್ಟು ಅಂತ ಕೇಳಿದಾರೆ. ಸೊ ಬೋರ್ಡ್ಸ್ ಅಂಡ್ ಸ್ಟ್ರೀಮ್ ಚಾಪ್ಟರ್ ಮೇಲಿನ ಕ್ವಶನ್ ಇದು. ಇಲ್ಲಿ ಏನಾಗಿದೆ, ಒಬ್ಬ ಮನುಷ್ಯ 5 ಗಂಟೆಗಳಲ್ಲಿ ಪ್ರವಾಹದ ಜೊತೆಗೆ ಹೋಗ್ತಾನ ಸರ್ಟನ್ ಡಿಸ್ಟೆನ್ಸ್. ವಾಪಸ್ ಅಲ್ಲಿಂದ ಬರುವಾಗ 8 ಗಂಟೆ ತಗೊಂತಾನ. ಸೊ ಪ್ರವಾಹದ ವಿರುದ್ಧ ಬರ್ಬೇಕಲ್ಲ, ಸೊ 8 ಗಂಟೆ ತಗೊಂತಾನ. ಒಂದ್ ವೇಳೆ ಪ್ರವಾಹದ ಸ್ಪೀಡ್ ಏನಾದರೂ 4.5 km/h ಆಗಿದ್ರೆ ಸೊ ಆ ವ್ಯಕ್ತಿಯ ಸ್ಪೀಡ್ ಎಷ್ಟು ಅಂತ ಕೇಳಿದಾರೆ. ಚೆನ್ನಾಗಿದೆ. ನಾ ಟೈಮ್ ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಚಾಪ್ಟರ್ ಹೇಳುವಾಗ ತುಂಬಾ ಸರಿ ಹೇಳಿದ್ದೀನಿ. ಡಿಸ್ಟೆನ್ಸ್ ಅನ್ನೋದು ನಮಗೆ ಕಾನ್ಸ್ಟೆಂಟ್ ಇದ್ದಾಗ ಟೈಮ್ ಮತ್ತು ಸ್ಪೀಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರ್ತಾವೆ. ಇವಾಗ ಆ ವ್ಯಕ್ತಿ ಈಜ್ಕೊಂತ ಹೋಗಿದ್ದು ಒಂದು ಸರ್ಟನ್ ಡಿಸ್ಟೆನ್ಸ್ ನ ಈಜ್ಕೊಂತ ಹೋಗಿದ್ದಾನ, ವಾಪಸ್ ಬರೋ ಮುಂದೆ ಅದರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದಾನವ. ಸೊ ಇಲ್ಲಿ ಏನಾಗುತ್ತೆ, ಟೈಮ್ ಮತ್ತು ಸ್ಪೀಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವೆ. ಓಕೆ, ಇನ್ನೊಂದು ವಿಷಯ ನಿಮಗೇನು ಗೊತ್ತಿರಬೇಕು, ಪ್ರವಾಹದ ಜೊತೆಗೆ ಏನು ಈಜ್ಕೊಂತ ಹೋಗಿದಾನಲ್ಲ ಅಲ್ಲಿ ಅವನ ಸ್ಪೀಡ್ ಮತ್ತು ಪ್ರವಾಹದ ಸ್ಪೀಡ್ ಎರಡು ಆಡ್ ಆಗಿರ್ತಾವೆ. ಬಟ್ ವಾಪಸ್ ಬರೋ ಮುಂದೆ ಪ್ರವಾಹದ ವಿರುದ್ಧ ಏನು ಈಜ್ಕೊಂತ ಬಂದಿದ್ದಾನಲ್ಲ ಅಲ್ಲಿ ಅವನ ಸ್ಪೀಡ್ ಅಲ್ಲಿ ಪ್ರವಾಹದ ಸ್ಪೀಡ್ ಮೈನಸ್ ಆಗಿರುತ್ತೆ. ಸೊ ಇದೊಂದು ವಿಷಯ ಗೊತ್ತಿರಲಿ. ಓಕೆ, ಏನ್ ಹೇಳಿದೆ ನಾನು? ಟೈಮ್ ಮತ್ತು ಸ್ಪೀಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರ್ತಾವೆ ಅಂತ ಹೇಳಿದೆ. ಸೊ ಇಲ್ಲಿ ಟೈಮ್ ರೇಷಿಯೋ ಏನಿದೆ, ಹೋಗುವಾಗ ಸಾರಿ ಇದು ಸ್ಪೀಡ್ ರೇಷಿಯೋ. ಓಕೆ, ಟೈಮ್ ರೇಷಿಯೋ ಏನಿದೆ, ಹೋಗುವಾಗ 5 ಗಂಟೆಯಲ್ಲಿ ಹೋಗ್ಯಾನಂತ, ಬರೋ ಮುಂದ 8 ಗಂಟೆಯಲ್ಲಿ ಬಂದಿದ್ದಾನಂತ. ಇದು ಟೈಮ್ ರೇಷಿಯೋ. ಸ್ಪೀಡ್ ರೇಷಿಯೋ ಏನಾಗುತ್ತೆ, ಇದು ಉಲ್ಟಾ ಆಗುತ್ತೆ. ಬಿಕಾಸ್ ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದ್ದಾಗ ನಮಗೆ ಮತ್ತೆ ಟೈಮ್ ಸ್ಪೀಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರ್ತಾವೆ. ಸೊ ಸ್ಪೀಡ್ ಮೊದಲ 8 ಯೂನಿಟ್ ಇದ್ರ ಹೊಳೆ ಬರೋ ಮುಂದ 5 ಯೂನಿಟ್ ಇತ್ತು. ಓಕೆ, ಇವಾಗ ಏನ್ ಕೊಟ್ಟಿದಾರ ಅವರು, ಸ್ಪೀಡ್ ಆಫ್ ದಿ ವಾಟರ್ ಕೊಟ್ಟಿದಾರ, ಪ್ರವಾಹದ ವೇಗ ಎಷ್ಟು ಅಂತ ಕೊಟ್ಟಿದಾರ, 4.5 km/h. ಒಂದ್ ವೇಳೆ ಇದು ಡೌನ್ ಸ್ಟ್ರೀಮ್ ಅಂದ್ರೆ ಪ್ರವಾಹದ ಜೊತೆ ಹೋದಾಗ ಇದು ಅಪ್ ಸ್ಟ್ರೀಮ್, ಇದು ಡೌನ್ ಸ್ಟ್ರೀಮ್, ಇದು ಅಪ್ ಸ್ಟ್ರೀಮ್. ಇದು ಡೌನ್ ಸ್ಟ್ರೀಮ್, ಇದು ಅಪ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ನಲ್ಲಿ ಏನಾಗುತ್ತೆ, ಸ್ಪೀಡ್ ಆಫ್ ವಾಟರ್ ಪ್ಲಸ್ ಸ್ಪೀಡ್ ಆಫ್ ದಿ ಮ್ಯಾನ್ ಆಡ್ ಆಗಿರುತ್ತೆ.
ಇಲ್ಲಿ ಏನಾಗಿರುತ್ತೆ ಅಪ್ಸ್ಟ್ರೀಮ್ ಅಲ್ಲಿ ಸ್ಪೀಡ್ ಆಫ್ ಮ್ಯಾನ್ ನಲ್ಲಿ ಸ್ಪೀಡ್ ಆಫ್ ವಾಟರ್ ಮೈನಸ್ ಹೋಗುತ್ತೆ ಬಿಕಾಸ್ ಪ್ರವಾಹದ ವಿರುದ್ಧ ಬರ್ತಾ ಇರೋದ್ರಿಂದ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ ನಮಗದು ವಾಟರ್ದ ಸ್ಪೀಡ್ ಕೊಟ್ಟಿದ್ದಾರೆ. ಸೊ ವಾಟರ್ದ ಸ್ಪೀಡ್ ನಮ್ಗೆ ಕಂಡುಹಿಡಿಯೋದು ಹೇಗೆ ಅಂತಂದ್ರೆ ಡೌನ್ ಸ್ಟ್ರೀಮ್ ಮೈನಸ್ ಅಪ್ಸ್ಟ್ರೀಮ್ ಮೈನಸ್ ಡೌನ್ ಸ್ಟ್ರೀಮ್ ಮಾಡಿಬಿಟ್ರೆ ಡೌನ್ ಸ್ಟ್ರೀಮ್ ಮೈನಸ್ ಅಪ್ಸ್ಟ್ರೀಮ್ ಮಾಡಿ ಡಿವೈಡ್ ಬೈ 2 ಮಾಡಿಬಿಟ್ರೆ ನಮಗೆ ಸ್ಪೀಡ್ ಆಫ್ ವಾಟರ್ ಸಿಗುತ್ತೆ. ಹೀಗೆ ಅಂತ ನೋಡಿ ಹೇಳ್ತೀನಿ ನೋಡಿ. ಡೌನ್ ಸ್ಟ್ರೀಮ್ ಸ್ಪೀಡ್ ಆಫ್ ವಾಟರ್ ಪ್ಲಸ್ ಸ್ಪೀಡ್ ಆಫ್ ಮ್ಯಾನ್ ಇದೆ ಮೈನಸ್ ಸ್ಪೀಡ್ ಆಫ್ ಅಪ್ಸ್ಟ್ರೀಮ್ ಮಾಡ್ತೀನಿ ನಾನು. ಇವಾಗ ಏನಾಗುತ್ತೆ ಓಕೆ, ಸ್ಪೀಡ್ ಆಫ್ ಮ್ಯಾನ್ ಕ್ಯಾನ್ಸಲ್ ಆಗುತ್ತೆ ಈ ಕಡೆ ಬಂದಾಗ. ಇದು ಮೈನಸ್ ಈ ಕಡೆ ಬಂದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಸ್ಪೀಡ್ ಆಫ್ ವಾಟರ್ ಪ್ಲಸ್ ಸ್ಪೀಡ್ ಆಫ್ ವಾಟರ್ ಈಕ್ವಲ್ಸ್ ಟು 2 ಸ್ಪೀಡ್ ಆಫ್ ವಾಟರ್ ಆಗುತ್ತೆ. ಸೊ 2 ಆ ಕಡೆ ತಗೊಂಡೋಗಿ ನಾವು ಸ್ಪೀಡ್ ಆಫ್ ವಾಟರ್ನ ಕಂಡುಹಿಡ್ಕೋಬಹುದು. ಸೊ ಇಲ್ಲಿ ನಾನು ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ ಅಂದ್ರೆ ಡೌನ್ ಸ್ಟ್ರೀಮ್ ಸ್ಪೀಡ್ ಮತ್ತು ಅಪ್ ಸ್ಟ್ರೀಮ್ ಸ್ಪೀಡ್ ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡ್ತೀನಿ. ಅವಾಗ ನಮಗೆ ವಾಟರ್ ಸ್ಪೀಡ್ ಗೊತ್ತಾಗ್ಬಿಡುತ್ತೆ. 8 + 5 13, 13 ಪ್ಲಸ್ ಬೈ 2 ಅಂದ್ರೆ ಮೈನಸ್ ಮಾಡ್ಬೇಕಲ್ಲ. ಓಕೆ ಓಕೆ ಓಕೆ, ಡೌನ್ ಸ್ಟ್ರೀಮ್ ನಲ್ಲಿ ಅಪ್ ಸ್ಟ್ರೀಮ್ ನ ಮೈನಸ್ ಮಾಡ್ತೀನಿ. ಸೊ 8ರಲ್ಲಿ 5 ಮೈನಸ್ ಮಾಡಿದ್ರೆ 3 ಬರುತ್ತೆ. 3 ಬೈ 2 ಅಂದ್ರೆ 1.5. ಸೊ 1.5 ಕಿಲೋಮೀಟರ್ ಪರ್ ಅವರ್ ನಮಗೆ ಬರಬೇಕಾಗಿತ್ತು, ಬಟ್ ಅದಿರೋದು ಎಷ್ಟು ಆಕ್ಚುಯಲ್ ಆಗಿ 4.5 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ 1.5 ಕಿಲೋಮೀಟರ್ ಪರ್ ಅವರ್ ಅನ್ನೋದೇ ನಮಗ 4.5 ಕಿಲೋಮೀಟರ್ ಪರ್ ಅವರ್ ಆಗಿದೆ ಅಂತಂದ್ರೆ, ಸೊ ಇವಾಗ ಕೇಳಿರೋದೇನು ಸ್ಪೀಡ್ ಆಫ್ ದಿ ಮ್ಯಾನ್ ಕೇಳಿದಾರ. ಸ್ಪೀಡ್ ಆಫ್ ದಿ ಮ್ಯಾನ್ ಕಂಡುಹಿಡಿಬೇಕಂದ್ರೆ ನಾವು ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್ ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿಬಿಟ್ರೆ ನಮಗ ಸ್ಪೀಡ್ ಆಫ್ ದಿ ಮ್ಯಾನ್ ಬರುತ್ತೆ. ಸೊ ಡೌನ್ ಸ್ಟ್ರೀಮ್ 8 ಇದೆ, ಅಪ್ ಸ್ಟ್ರೀಮ್ 5 ಇದೆ. 8 + 5 ಅಂದ್ರೆ 13, 13 ಬೈ 2 ಮಾಡಿಬಿಟ್ರೆ ನಮಗ ಸ್ಪೀಡ್ ಆಫ್ ದಿ ಮ್ಯಾನ್ ಸಿಕ್ಬಿಡುತ್ತೆ. ಸೊ 1 ಯೂನಿಟ್ ಅನ್ನೋದೇ ನಮಗೆ 4.5 ಕಿಲೋಮೀಟರ್ ಪರ್ ಅವರ್ ಆಗಿದೆ ಅಂದ್ರೆ 13 ಬೈ 2 ಯೂನಿಟ್ ಅನ್ನೋದು ಎಷ್ಟಾಗುತ್ತೆ? ಮತ್ತೊಮ್ಮೆ ಹೇಳ್ತೀನಿ ಇದನ್ನ ಡೋಂಟ್ ವರಿ. 1.5 1 1.5, 1.5 3 4.5, 13 3 39, 39 ಬೈ 2 ಅಂದ್ರೆ 19.5. ಆಪ್ಷನ್ 3 19.5 ಕಿಲೋಮೀಟರ್ ಪರ್ ಅವರ್ ಇಸ್ ದಿ ರೈಟ್ ಆನ್ಸರ್. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಕ್ಲಿಯರ್ ಆಗಿ ಕೇಳಿಸ್ಕೊಂಬಿಡಿ. ಡಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದ್ದಾಗ ಸ್ಪೀಡ್ ಮತ್ತು ಟೈಮ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಆಗಿರ್ತವೆ. ಓಕೆ, ಇದೊಂದು ಪಾಯಿಂಟ್. ಡೌನ್ ಸ್ಟ್ರೀಮ್ ಅಲ್ಲಿ ಸ್ಪೀಡ್ ಆಫ್ ದಿ ಮ್ಯಾನ್ ಪ್ಲಸ್ ಸ್ಪೀಡ್ ಆಫ್ ದಿ ವಾಟರ್ ಆಡ್ ಆಗಿರ್ತಾವೆ. ಅಪ್ ಸ್ಟ್ರೀಮ್ ನಲ್ಲಿ ಸ್ಪೀಡ್ ಆಫ್ ದಿ ಮ್ಯಾನ್ ನಲ್ಲಿ ಸ್ಪೀಡ್ ಆಫ್ ದಿ ವಾಟರ್ ಮೈನಸ್ ಆಗಿರುತ್ತೆ. ಓಕೆ, ಸೊ ಮೊದಲೇ ಪಾಯಿಂಟ್ ಹೇಳಿದ್ನಲ್ಲ ಟೈಮ್ ಮತ್ತು ಸ್ಪೀಡ್ ಇನ್ವರ್ಸ್ಲಿ ಅಂತ, ಅದನ್ನು ಬರ್ಕೊಂಡೆ ನಾನು. ಸೊ ಇದು ಸ್ಪೀಡ್ ಆಯ್ತು. ಸೊ ನಮಗೇನಾದ್ರೂ ಸ್ಪೀಡ್ ಆಫ್ ದಿ ವಾಟರ್ ಬೇಕು ಅಂತಂದ್ರೆ ಡೌನ್ ಸ್ಟ್ರೀಮ್ ನಲ್ಲಿ ಅಪ್ ಸ್ಟ್ರೀಮ್ ನ ಮೈನಸ್ ಮಾಡಿ ಡಿವೈಡ್ ಬೈ 2 ಮಾಡಿಬಿಟ್ರೆ ನಮಗೆ ಸ್ಪೀಡ್ ಆಫ್ ದಿ ವಾಟರ್ ಸಿಕ್ಬಿಡುತ್ತೆ. ಸೊ 8ರಲ್ಲಿ ನಾವು 5 ಮೈನಸ್ ಮಾಡಿದಾಗ 3 ಬಂತು. 3 ಡಿವೈಡ್ ಬೈ 2 ಮಾಡಿದ್ರೆ 1.5 ಬಂತು. ಬಟ್ ನಮಗೆ 1.5 ಅನ್ನೋದೇ 4.5 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಸೊ 1.5 ಅನ್ನೋದೇ ನಮಗೆ 4.5 ಕಿಲೋಮೀಟರ್ ಅಂತ ಅನ್ಕೊಂಡೆ ನಾನು. ಇವಾಗ ನಮ್ಗೆ ಕೇಳಿರೋದೇನು ಸ್ಪೀಡ್ ಆಫ್ ದಿ ಮ್ಯಾನ್ ಕೇಳಿದಾರೆ. ಸ್ಪೀಡ್ ಆಫ್ ದಿ ಮ್ಯಾನ್ ಬೇಕಾದ್ರೆ ನಾವು ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್ ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡಬೇಕು. ಸೊ ಇವೆರಡನ್ನು ಆಡ್ ಮಾಡಿದ್ರೆ 13 ಬಂತು. 13 ಬೈ ಡಿವೈಡ್ ಬೈ 2 ಮಾಡಿದ್ರೆ 13 ಬೈ ಡಿವೈಡ್ ಬೈ 2 ನ ಹಂಗೆ ಇಟ್ಕೊಂಡೆ. ಸೊ ಇಲ್ಲೇನಾಗುತ್ತೆ 1.5 1 1.5, 1.5 3 4.5, 13 × 3 ಅಂದ್ರೆ 39, 39 ಬೈ 2 ಅಂದ್ರೆ 19.5. ಸೊ ಆಪ್ಷನ್ 3 19.5 ಕಿಲೋಮೀಟರ್ ಪರ್ ಅವರ್ ಇಸ್ ದಿ ರೈಟ್ ಆನ್ಸರ್. ಇನ್ ಥಿಯರಿ ಕ್ಲಾಸ್ ಯಾವಾಗ ಇನ್ನೂ ಇನ್ ಡೀಟೇಲ್ ಹೇಳ್ತೀನಿ ನಾನು. ನೆಕ್ಸ್ಟ್ ಕ್ವಶನ್, ನಿರೂಪಣೆಗಳನ್ನು ನಿಖರವಾಗಿ ಸರಿಪಡಿಸುವಂತ ರೀತಿಯಲ್ಲಿ ನೀಡಿರುವ ನಿರೂಪಣೆಯನ್ನು ಪರಿಪೂರ್ಣಗೊಳಿಸುವ ಸಲುವಾಗಿ ಅನುಕ್ರಮವಾಗಿ ಎಡದಿಂದ ಬಲಕ್ಕೆ ಅದೇ ಕ್ರಮದಲ್ಲಿ ಖಾಲಿ ಜಾಗಗಳಲ್ಲಿ ಈ ಕೆಳಕಂಡ ಯಾವ ಸಂಕೇತಗಳನ್ನು ಸೇರಿಸಬೇಕು ಅಂತ ಹೇಳಿದಾರೆ. ಸೊ ಮ್ಯಾಥಮೆಟಿಕಲ್ ಆಪರೇಷನ್ ಚಾಪ್ಟರ್ ಮೇಲಿನ ಕ್ವಶನ್ ಇದು. ಇಲ್ಲೇನಾಗಿದೆ, ಬಿಟ್ಟ ಸ್ಥಳಗಳನ್ನು ಕೊಟ್ಟಿದಾರಲ್ಲ, ಈ ಸ್ಥಳಗಳಲ್ಲಿ ಯಾವ ಚಿಹ್ನೆಯನ್ನ ಆಡ್ ಮಾಡಿದ್ರೆ ನಾವು ಹಾಕಿದ್ರ ಈ ಇಕ್ವೇಶನ್ ಕರೆಕ್ಟ್ ಆಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನಾವು ಏನ್ ಮಾಡಬೇಕು, ಅನಿವಾರ್ಯವಾಗಿ ಆಪ್ಷನ್ ಥ್ರೂನೇ ಮಾಡಬೇಕಾಗುತ್ತೆ. ಓಕೆ, ಮೊದಲೇ ಆಪ್ಷನ್ ಚೆಕ್ ಮಾಡೋಣ. ಸೊ ಇಲ್ಲಿ ಪ್ರತಿಯೊಂದು ಇನ್ ಡೀಟೇಲ್ ನಾವು ಚೆಕ್ ಮಾಡ್ತಾ ಹೋದ್ರೆ ಟೈಮ್ ತುಂಬಾ ಕನ್ಸ್ಯೂಮ್ ಆಗುತ್ತೆ. ಜಸ್ಟ್ ನಾವು ಕಾಮನ್ ಸೆನ್ಸ್ ಮೇಲೆ ಆನ್ಸರ್ ಮಾಡ್ತಾ ಹೋಗ್ಬೇಕು ಈ ತರದ ಕ್ವಶನ್ಸ್ ಗಳಿಗೆ. ಸ್ವಲ್ಪ ಅಬ್ಸರ್ವ್ ಮಾಡಿ, ಇಲ್ಲಿ ಏನಾದ್ರೂ ನಾವು ಇಂಟು ಹಾಕಿನಿ ಅಂತ ತಿಳ್ಕೊರಿ. ಮೊದಲು ಇಂಟು ಹಾಕಿನಿ, ಇವಾಗ ಏನಾಗುತ್ತಿದೆ 15 × 3,000 ಅಂದ್ರೆ 45,000 ಆಯ್ತು. 45,000 ಆಯ್ತು. ಆಮೇಲೆ ಇಲ್ಲಿ ಪ್ಲಸ್ ಇದೆ 4 ಮತ್ತೆ ಇದು 20 ಸ್ಕ್ವೇರ್ ಮಲ್ಟಿಪ್ಲೈ ಆಗುತ್ತೆ. ಆಮೇಲೆ -20 ಆಗುತ್ತೆ. ಇಲ್ಲೇ 45,000 ಬರುತ್ತೆ. ಇಷ್ಟೆಲ್ಲ ಆಡ್ ಆನ್ ಆದ್ಮೇಲೆ ಬರೀ -20 ಮಾಡಿದ್ರೆ 32,200 ಬರ್ಲಿಕ್ಕೆ ಹೇಗೆ ಸಾಧ್ಯ? ಇಲ್ಲೇ 45,000 ಬಂದಿದೆ ನಮಗ. ಬರೀ 45,000ದಲ್ಲಿ -20 ಮಾಡಿದ್ರೆ ನಮಗೆ 32,200 ಬರಲ್ಲ, ಅದಕ್ಕೆ ಸಮೀಪನೂ ಬರಲ್ಲ. ಅಂತದ್ರಲ್ಲಿ ಇವೆಲ್ಲ ಆಡ್ ಆನ್ ಆದ್ಮೇಲೆ -20 ಮಾಡಿದ್ರೆ 32,200 ಬರ್ಲಿಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ಸೊ ನಮಗ ಆಪ್ಷನ್ ಎ ಕರೆಕ್ಟ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಆಪ್ಷನ್ ಎ ಅನ್ನೋದು ನಮಗ ರಾಂಗ್ ಆಗುತ್ತೆ. ಆಪ್ಷನ್ 2 ಚೆಕ್ ಮಾಡೋಣ. ಓಕೆ,
ಆಪ್ಷನ್ 2 ನಲ್ಲಿ ಮೊದಲನೇದು ಯಾವ್ದಿದೆ? ಡಿವೈಡ್ ಇದೆ, ಡಿವಿಷನ್ ಇದೆ. ಸೊ ಇಲ್ಲಿ ಡಿವಿಷನ್ ಹಾಕ್ತೀನಿ, ಆಮೇಲೆ ಇಂಟು ಇದೆ, ಆಮೇಲೆ ಇಂಟು ಇದೆ, ಆಮೇಲೆ ಪ್ಲಸ್ ಇದೆ. ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು. 3000 ಡಿವೈಡ್ ಬೈ 15 ಮಾಡಿದ್ರೆ ಎಷ್ಟಾಗುತ್ತೆ? 200 ಆಗುತ್ತೆ. 200 ಇಂಟು 4 ಅಂದ್ರೆ 400 ಆಗುತ್ತೆ. 20 ಸ್ಕ್ವೇರ್ ಅಂದ್ರೆ 400. 400 ಮತ್ತು 200 ಸಾರಿ 200 ಇಂಟು 4 ಅಂದ್ರೆ 800. ಇದು 15 2 30 ಇದು 200 ಆಯ್ತು. 15 200 3000. ಸೊ 200 ಇಂಟು 4 ಅಂದ್ರೆ 800 ಆಯ್ತು. 20 ಸ್ಕ್ವೇರ್ ಅಂದ್ರೆ 400 ಪ್ಲಸ್ 20. ಸಿ 800 ಇಂಟು 400 ಮಾಡಿದ್ರೆ ನಮಗ 3,20,000 ಬರುತ್ತೆ. ಸೊ ಇಲ್ಲಿ ಇರೋದೇ 32,200. ಈ 3,20,000 ಮತ್ತೆ 20 ಕೊಡ್ಸಿರಿ ಎಷ್ಟು ಬರ್ಲಿಕ್ಕೆ ಸಾಧ್ಯನಾ? ಸೊ ಎರಡನೇ ಆಪ್ಷನ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಎರಡನೇ ಆಪ್ಷನ್ ನಮ್ಗೆ ರಾಂಗ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಮೂರನೇ ಆಪ್ಷನ್ ಚೆಕ್ ಮಾಡೋಣ. ಸೊ 3,000ನ ಡಿವೈಡ್ ಇದೆ, ಆಮೇಲೆ ಪ್ಲಸ್ ಇದೆ, ಆಮೇಲೆ ಇಂಟು ಇದೆ, ಆಮೇಲೆ ಇಂಟು ಇದೆ. ಸಿ 15 ಒಂದ್ಲೆ 15, 15 2 30. ಸೊ 200 ಆಯ್ತು. 200 ಹಂಗ ಬರಿತೀನಿ. ಪ್ಲಸ್ ಇದಕ್ಕೆ ಬೋರ್ಡ್ಮಾಸ್ ರೂಲು ನಿಮ್ಗೆ ಗೊತ್ತಿರಬೇಕಾಗುತ್ತೆ. 4 ಇದೆ, ಆಮೇಲೆ ಇಂಟು 20 ಸ್ಕ್ವೇರ್ ಅಂದ್ರೆ 400, ಆಮೇಲೆ ಇಂಟು ಇದೆ. ಓಕೆ, 400 ಇಂಟು 4 ಅಂದ್ರೆ 1600. ಈ ಕಡೆ ಬರ್ಕೊಂಡ್ಬಿಡ್ತೀನಿ ನೋಡಿ. ಸೊ ಇದ್ರ ಮುಂದುವರಿದ ಭಾಗನ ಈ ಕಡೆ ಬರ್ಕೊಳ್ತೀನಿ ನಾನು. ಇದನ್ನ ಮೊದಲು ಬರ್ಕೊಂಡ್ಬಿಡ್ತೀನಿ ನೋಡಿ. 200 ಪ್ಲಸ್ 4 ಇಂಟು 400 ಇಂಟು 20 ಇದೆ. ಓಕೆ, 200 ಪ್ಲಸ್ 400 ಇಂಟು 4 ಅಂದ್ರೆ 4 4 16, 1600 ಇಂಟು 20. 200 ಪ್ಲಸ್ 16 32, 3 0 3 0 8. ಸೊ 32,000 ಆಯ್ತು. 32,000 ಪ್ಲಸ್ 200 ಅಂದ್ರೆ 32,200. ಸೊ ನಮಗಿದು ಕರೆಕ್ಟ್ ಆಗುತ್ತೆ. 32,200 ಬಂದಿದೆಯಲ್ಲ. ಸೊ ನಮಗ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಆಪ್ಷನ್ 3 ಅನ್ನೋದು ನಮಗ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇವಿಷ್ಟು ಇವತ್ತಿನ ಎಕ್ಸಾಮ್ ನಲ್ಲಿ ಇವತ್ತಿನ PDO ನಾಲೆಜ್ ಎಕ್ಸಾಮ್ ನಲ್ಲಿ ಕೇಳಿರೋ ಕ್ವಶನ್ಸ್ ಗಳಾಗಿದ್ದು, ಮೆಂಟಾಲಿಟಿ ಕ್ವಶನ್ಸ್ ಗಳಾಗಿದ್ದು. ಈ ಕ್ಲಾಸ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಿರಂತರ ಕ್ಲಾಸ್ ಮತ್ತು ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಪೂರ್ತಿ PDF ನಮ್ದು ಬಾಗೂರ್ ಕ್ಲಾಸ್ ಕೇಳುವಂತ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ನಾನು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಥ್ರೂ ಜಾಯ್ನ್ ಆಗಬಹುದು. ಈ ಕ್ಲಾಸ್ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಆದ ಅರ್ಧ ಗಂಟೆಯ ನಂತರ ನಿಮಗೆ ಆ PDF ಅಲ್ಲಿ ಸಿಗುತ್ತೆ. ಸೊ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.